ನಾನು ನೇರವಾಗಿ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. 14 ಬಜೆಟ್ ಮಂಡಿಸಿರುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಟ್ಯಾಕ್ಸನ್ನು ಯಾವ ರೀತಿ ಡೆವಲ್ಯೂಷನ್ ಆಗಬೇಕು, ಎಷ್ಟೆಷ್ಟು ಶೇರ್ ಯಾರ್ಯಾರಿಗೆ, ರಾಜ್ಯಗಳಿಗೆ, ಕೇಂದ್ರಕ್ಕೆ ಎಷ್ಟೆಷ್ಟು ಶೇರ್ ಬೇಕು ಅಂತೇಳಿ ನಿರ್ಧಾರ ಆಗೋದು ಎಲ್ಲಿ ಸರ್? ನಿರ್ಧಾರ ಆಗೋದು ಫೈನಾನ್ಸ್ ಕಮಿಷನ್ ಮೀಟಿಂಗಲ್ಲಿ. ನೀವು ಈ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 14th ಫೈನಾನ್ಸ್ ಕಮಿಷನ್ನು 2015ರಿಂದ ಪ್ರಾರಂಭ ಆಯಿತು. ಆಗ 14th ಫೈನಾನ್ಸ್ ಕಮಿಷನ್ನು ಮಾಡೋಕ್ಕಿಂತ ಮೊದಲು ಫೈನಾನ್ಸ್ ಮಿನಿಸ್ಟ್ರಿಂದ ನಿಯೋಗ ಬಂದು ಕರ್ನಾಟಕಕ್ಕೆ ಬಂತಲ್ಲ, ನಿಮ್ಮ ಸದಸ್ಯರು ಇದ್ರಲ್ವ ಅದರೊಳಗಡೆ. ಆಗ 14th ಫೈನಾನ್ಸ್ ಕಮಿಷನ್ನು 2015-16ರಲ್ಲಿ ಲಾಗೂ ಆಯ್ತಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ತನ್ನ ಪಾಲಲ್ಲಿ ಏನು ಶೇರ್ ಬಂದಿತ್ತು ಅದನ್ನು ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಕೊಡುವಂಥ ಪದ್ಧತಿ ಮಾಡಿದ್ರು. ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟಿಗೆ ನೇರವಾಗಿ ದುಡ್ಡು ಕೊಟ್ಟರು. ಆಯಿತು. ಆಗ ನಿಮ್ಮ ಸರ್ಕಾರದ ಇದ್ದಂತಹ ನಿಯೋಗದಲ್ಲಿ ನಿಮ್ಮ ಸರ್ಕಾರದ ಪ್ರತಿನಿಧಿ, ನೀವೇ ನಿಯುಕ್ತಿ ಮಾಡಿರುವಂಥ ಪ್ರತಿನಿಧಿಗಳಿದ್ದರು. ಆಯಿತು. 2019ಕ್ಕೆ ಬರೋಣ. 19ರಲ್ಲಿ ಎರಡನೇದು ಬಂತು. ಆಗ ನೀವು JDS ಸೇರಿ ಸರ್ಕಾರ ಮಾಡಿದ್ರಿ. ಆವಾಗ ಮೆಂಬರ್ಸ್ ಇದ್ದವರು ಯಾರು? ಸಿ ನಾರಾಯಣ ಸ್ವಾಮಿ ಅವರಿದ್ದರು, YV ಗೋರ್ಪಡೆ ಅವರಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, CEOಗಳು, ಇವ್ರನ್ನೆಲ್ಲರಿದ್ದರು. ಆವಾಗ ಫೈನಾನ್ಸ್ ಕಮಿಷನಲ್ಲಿ ನಿಮ್ಮ ಅಭಿಪ್ರಾಯನೂ ಪಡ್ಕೊಂಡಿದ್ದಾರೆ. ಆವಾಗ ಯಾವುದೂ ಇಲ್ಲದೆ ತಕರಾರು ಇವಾಗ ಹೆಂಗೆ ಸರ್ ಬಂತು? ಆಯಿತು. ಕೇಂದ್ರ ಸರ್ಕಾರ ದುಡ್ಡು ತೊಗೊಂಡು ಎಲ್ಲಿಗೆ ಹೋಗುತ್ತೆ ಸರ್? ಇವತ್ತು ಬೆಂಗಳೂರು ಮೈಸೂರು ಹೈವೇ ನೀವೇ ಓಡಾಡ್ತಿರಲ್ಲ ಸರ್ ಸಿದ್ದರಾಮಯ್ಯನವರೇ, 10,311 ಕೋಟಿ ರೂಪಾಯಿ ಟೋಟಲ್ ಆಯಿತು ಈಗ ಕಾಸ್ಟ್ ವೇರಿಯೇಷನ್ ಆಗಿ. ಆ ದುಡ್ಡನ್ನು ಕೇಂದ್ರ ಸರ್ಕಾರ ತಾನು ಕಲೆಕ್ಟ್ ಮಾಡಿರೋ ಟ್ಯಾಕ್ಸಲ್ಲಿ ಅಲ್ವಾ ಕೊಡ್ತಾ ಇರೋದು? ನೀವೇನು 5 ರೂಪಾಯಿ ಕೊಟ್ಟಿದ್ದೀರಾ? 5 ಪೈಸಾ ಕೊಟ್ಟಿದ್ದೀರಾ? ಇಲ್ಲಲ್ವಾ? ಇವತ್ತು ಮೈಸೂರು ಸಿಟಿಗೆ ಕುಡಿಯೋ ನೀರು ಬರ್ತಾಯಿದೆ ಅಮೃತ್ ಯೋಜನೆಯಿಂದ. ಹಳೆ ಉಂಡುವಾಡಿಗೆ 250 ಕೋಟಿ ಎಕ್ಸ್ಟ್ರಾನ ಕೊಟ್ಟು ಎಲ್ಲಿಂದ ಕೊಟ್ಟಿದ್ದೀವಿ ನಾವು? ಜಲ್ ಜೀವನ್ ಮಿಷನ್ನು ಮತ್ತು ಅಮೃತ್ ಪ್ರಾಜೆಕ್ಟಲ್ಲಿ ನಾವು ಅದಕ್ಕೆ ಕನ್ವರ್ಜೆನ್ಸನ್ನು ಮಾಡ್ಕೊಂಡು ಕೊಟ್ಟಿದ್ದೀವಿ. 15th ಫೈನಾನ್ಸ್ ಕಮಿಷನಲ್ಲಿ ಪ್ರತಿ ಪಂಚಾಯತ್ಗಳಿಗೂ ಕೂಡ ನಾವು ದುಡ್ಡು ಕೊಡ್ತೀವಿ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಆಯಿತು. ನಿಮ್ಮ ಎಲ್ಲ ಕಡೆ ಕೂಡ 15th ಫೈನಾನ್ಸ್ ಕಮಿಷನಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ದುಡ್ಡು ಬರುತ್ತೆ, ಹಾಗೆ ಕಾರ್ಪೊರೇಷನ್ಗಳಿಗೆ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತದು? ಇಡೀ ದೇಶಾದ್ಯಂತ ಇರುವಂತಹ ಇಷ್ಟು ಜನ ಸೋಲ್ಜರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅಥವಾ ನಿಮಗೆ ಗ್ರೌಂಡ್ ಫುಡ್ ಸೋಲ್ಜರ್ಸ್ ಇರ್ಬೋದು, ಇವ್ರನ್ನ ಇಷ್ಟು ಜನ ಮೇಂಟೆನೆನ್ಸ್ ಹೆಂಗಾಗುತ್ತೆ? ಸೆಂಟ್ರಲ್ ಫೋರ್ಸಸ್ ಹೆಂಗೆ ಮೇಂಟೆನೆನ್ಸ್ ಆಗುತ್ತೆ? ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರಲ್ಲ, ಅವರಿಗೆ ದುಡ್ಡು ಕೊಡೋವಂಥವ್ರು ಯಾರು? ಇಷ್ಟು ನಾವು ರೈಲ್ವೆನಲ್ಲಿ ಹೊಸ ಪ್ರಾಜೆಕ್ಟ್ಗಳು ತೆಗೆದಿಲ್ಲ, ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆಯಲ್ಲ ಅದರಿಂದಲೇ ಮಾಡೋದು. ಆಮೇಲೆ ನಿಮ್ಮ ಲಾಜಿಕ್ ಇದೆಯಲ್ಲ, ಕರ್ನಾಟಕದಿಂದ ಇಷ್ಟು ಕಲೆಕ್ಟ್ ಮಾಡ್ಕೊಬಿಡ್ತಾರೆ, ನಮಗೆ ಕೊಡಲ್ಲ ಅಂತೇಳಿ. ನಾನು ನಿಮಗೆ ಉದಾಹರಣೆ ಸಹಿತ ಮಹಾರಾಷ್ಟ್ರ ಮತ್ತು ಡೆಲ್ಲಿನ ಹೇಳಿದ್ದೀನಿ. ಇನ್ನೊಂದು ವಿಚಾರಕ್ಕೆ ಬರೋಣ ಸರ್. ಕರ್ನಾಟಕ ಅನ್ಯಾಯ ಮಾಡ್ತೀವಿ ಅಂತ ಹೇಳ್ತಿಲ್ಲ ಸರ್. ಭಾರತ ಮಾತೆಗೆ 29 ದೊಡ್ಡ ಮಕ್ಕಳಿದ್ದಾರೆ, ಅಂದರೆ 29 ರಾಜ್ಯಗಳಿದ್ದಾವೆ, 7 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅಲ್ಲಿ 36 ಜನರನ್ನು ಕೂಡ ಸಮನಾಗಿ ಕಾಣಬೇಕು. ಮೋದಿಜಿಯವರು ಅಧಿಕಾರಕ್ಕೆ ಬಂದಾಗಲೇ ನೇಷನ್ ಫಸ್ಟ್ ಅಂತೇಳಿ ಹೇಳಿದರು. ರಾಷ್ಟ್ರ ಮೊದಲು. ಒಂದು ಮಗ ಚೆನ್ನಾಗಿ ದುಡಿತಲೇ ಇರ್ಬೋದು, ಒಂದು ಮಗ ಚೆನ್ನಾಗಿ ದುಡಿತಾ ಇರ್ಬೋದು. ಮನೆಯಲ್ಲೂ ಕೂಡ ಕೇಳಿದ್ರು ಕೂಡ ಒಂದು ಮಗ ದುಡಿತಾ ಇಲ್ದಿದ್ದವನಿಗೆ ಅಣ್ಣನಾದವನು ಚೆನ್ನಾಗಿ ದುಡಿತಾ ಇದ್ದಾನೆ ಅಂತಂದರೆ ತಮ್ಮಂಗೆ ಒಂಚೂರು ಏನೋ ಸಹಾಯ ಮಾಡು ಅಂತ ಹೇಳ್ತಾರೆ, ಕುಟುಂಬ ನಡೆಸೋದು ದುಡ್ಡು ಕೊಡು ಅಂತ ಹೇಳ್ತಾರೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರ ಅಂತ ಬಂದಾಗ ಈ ಎಲ್ಲ ವಿಚಾರಗಳಿರುತ್ತೆ. ಇನ್ನು ನಿಮಗೆ ಲಾಜಿಕ್ಕಿಗೆ ನಾನು ಇನ್ನೊಂದು ಕೇಳಕ್ಕೆ ಬರ್ತೀನಿ. ನಾನು ಇವತ್ತು ಕರ್ನಾಟಕವನ್ನು ತೊಗೊಳ್ಳಿ. ಕರ್ನಾಟಕವನ್ನೇ ನಿಮ್ಮ ಸಂಸದರೊಬ್ಬರು ಹೇಳಿದ್ರಲ್ಲ, ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯ ಆಗಬೇಕು, ಅಲ್ಲಿ ದೇಶ ಆಗಬೇಕು ಅಂತ. ಕರ್ನಾಟಕವನ್ನೇ ಪ್ರತ್ಯೇಕವಾಗಿ ಅಂತ ತೊಗೊಂಬಿಡೋಣ. ಅದರೊಳಗಡೆ ಬೆಂಗಳೂರನ್ನ ತೊಗೊಳ್ಳಿ. ಬೆಂಗಳೂರಿನಲ್ಲಿ ರೆವಿನ್ಯೂ ಏನು ಬರ್ತಾಯಿದೆ ಕರ್ನಾಟಕ ಸರ್ಕಾರಕ್ಕೆ? ಕರ್ನಾಟಕದ ಪಾಲಿಗೆ ಬೆಂಗಳೂರು ಕಾಮಧೇನು. 52ರಿಂದ 56% ರೆವಿನ್ಯೂ ಬೆಂಗಳೂರಿಂದ ಬರ್ತಾಯಿದೆ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಿಂದ ಎಷ್ಟು ಬರುತ್ತೆ? ಮುಂಬೈ ಕರ್ನಾಟಕ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿಂದ ಎಷ್ಟು ಬರುತ್ತೆ? ದಕ್ಷಿಣ ಕರ್ನಾಟಕದಿಂದ ಎಷ್ಟು ಬರುತ್ತೆ? ಒಂದು ಬೆಂಗಳೂರಿನಿಂದ ಬಂದಂಥ ಆದಾಯನ ಬೆಂಗಳೂರಿನವರೆಲ್ಲರೂ ಇದು ನಮ್ಮ ಬೆಂಗಳೂರಿಂದ ಬರ್ತಾ ಇರೋದು, ಇದು ನಮಗೆ ಮಾತ್ರ ವಿನಿಯೋಗ ಮಾಡಿ ಅಂತ ಬೆಂಗಳೂರಿನವ್ರು ಕೇಳಿದರೆ, ಬೆಂಗಳೂರು ನಾವೊಂಥರ ಸಿಂಗಾಪುರ್, ಅಂದರೆ ಇಡೀ ದೇಶನ ಸಿಂಗಾಪುರ್ ಮಾಡೋಕ್ಕಾಗಲ್ಲ. ಬೆಂಗಳೂರು ನಮ್ಮದು ಸಪ್ರೇಟ್, ನಮ್ಮದೇ ಒಂದು ಕಂಟ್ರಿ. ನಮ್ಮ ಹತ್ರ ಏನು ಆದಾಯ ಬರ್ತಾಯಿದೆ ಅದು ನಮಗೆ ಖರ್ಚು ಮಾಡಿ, ನೀವು ಹುಬ್ಳಿ ಧಾರವಾಡಕ್ಕೂ ಕೊಡಬೇಡಿ, ಮೈಸೂರಿಗೂ ಕೊಡಬೇಡಿ, ಅಥವಾ ನೀವು ನಮಗೆ ರಾಯಚೂರಿಗೂ ಬಳ್ಳಾರಿಗೂ ಕೊಡಬೇಡಿ ಅಂತಂದರೆ ಹೇಗಾಗುತ್ತೆ? ಇಲ್ಲಿ ಬಂದಿದ್ದ ಆದಾಯನ ನೀವು ಹೇಗೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಇಲ್ಲಿಗೆ ಯಾವ ರೀತಿ ನೀವು ಬಳಸ್ತೀರೋ ಅದೇ ಥರದಲ್ಲೇ ಒಂದು ರಾಷ್ಟ್ರ ವ್ಯವಸ್ಥೆನಲ್ಲೂ ಕೂಡ ಮೋದಿಜಿಯವರು ಈ ರೀತಿ ಬಂದಂಥ ಟ್ಯಾಕ್ಸನ್ನು ಬೇರೆ ಬೇರೆ ರಾಜ್ಯಗಳಿಗೂ ಸಮಾನವಾಗಿ ಹಂಚ್ತಾರೆ. ಹಂಚುವಾಗ ಪ್ಯಾರಾಮೀಟರ್ ಇರುತ್ತೆ. 15th ಫೈನಾನ್ಸ್ ಕಮಿಷನಲ್ಲೂ ಕೂಡ ಏನು ಮಾನದಂಡಗಳನ್ನು ಇಟ್ಕೊಂಡಿದ್ರು? ಮಾನದಂಡ ಭಾಳ ಸಿಂಪಲ್ ಆಗಿತ್ತು. ಒಂದು ಪಾಪ್ಯುಲೇಷನ್ನು, ಇನ್ನೊಂದು ಏರಿಯಾ, ಇನ್ನೊಂದು ಫಿಸ್ಕಲ್ ಕೆಪಾಸಿಟಿ ಏನು ಅಂತ, ಅಂದರೆ ಹಣಕಾಸಿನ ಸಾಮರ್ಥ್ಯ ಯಾವ ರಾಜ್ಯಗಳಿಗೆ ಎಷ್ಟಿದೆ, ಅದ್ರ ಮೇಲೆ ನಾವು ಹಣನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ 25-26 ಕೋಟಿ ಜನಸಂಖ್ಯೆನೂ ಇದೆ. ಆಯಿತು, ನಿಮಗೆ ಇವತ್ತು ನಾವು ಆ ರಾಜ್ಯಗಳಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಿರಲ್ಲ, ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದೆ. ಒಕ್ಕೂಟ ವ್ಯವಸ್ಥೆ ನಿಮ್ಗೆ ಅರ್ಥ ಆಗಿದ್ರೆ ನೀವು ಅರ್ಥ ಮಾಡ್ಕೊಳ್ತೀನಿ ಅಂತಾನೆ. ಸ್ವಲ್ಪ ನೆಹರು ಅವ್ರ ಪಾಲಿಸಿನ ತಾವು ದಯವಿಟ್ಟು ಓದ್ಕೊಳ್ಳಿ ಸರ್. ನೆಹರು ಅವರು ಈ ದೇಶದ ಪ್ರಧಾನಿ ಆದಾಗ
ಅವರು 1956ರಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ತರ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಒಂದು ನೀತಿನ ತರ್ತಾರೆ, ಫ್ರೀಟ್ ಈಕ್ವಲೈಜೇಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜಾರ್ಖಂಡ್ ಇರ್ಬೋದು ಅಥವಾ ಬಿಹಾರದ ಒಂದು ಭಾಗ ಆಗಿತ್ತು, ಬಿಹಾರ ಇರ್ಬೋದು, ಅಲ್ಲಿಂದ ನಾವು ಕಲ್ಲಿದ್ದಲನ್ನು ತೆಗಿತೀವಿ. ಕಲ್ಲಿದ್ದಲು ರಾಯಚೂರಿನಲ್ಲಿರುವಂತಹ ಏನು ನಾವು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆಯಲ್ಲ, ಆ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನಮಗೆ ಕಲ್ಲಿದ್ದಲು ಬೇಕು. ಕರ್ನಾಟಕದಲ್ಲಿ ಇಂಡಸ್ಟ್ರಿ ಬೆಳಿಬೇಕು, ಇನ್ನೊಂದು ಕಡೆ ನಾವು ಕರೆಂಟ್ ಕೊಡಬೇಕು ಅಂದರೆ ಅಲ್ಲಿಂದ ಕಲ್ಲಿದ್ದಲು ಬರಬೇಕು. ಕಲ್ಲಿದ್ದಲು ಜಾರ್ಖಂಡಲ್ಲಿ ತೆಗೆದಂಥ ಕಲ್ಲಿದ್ದಲು ಅಥವಾ ಬಿಹಾರದಲ್ಲಿ ತೆಗೆದಂಥ ಕಲ್ಲಿದ್ದಲು, ಛತ್ತೀಸ್ಗಢದಲ್ಲಿ ತೆಗೆದಂಥ ಕಲ್ಲಿದ್ದಲು 1 ಟನ್ನಿಗೆ 50 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ. ಸುಮ್ಮನೆ ಸಪೋಸ್ 50 ರೂಪಾಯಿ ಸೋರ್ಸಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ 50 ರೂಪಾಯಿ ಇತ್ತು ಅಂತಂದರೆ ರಾಯಚೂರಿಗೆ ತಂದು ಕೊಟ್ಟರು ಕೂಡ ಅದು 1 ಟನ್ನಿಗೆ 55 ರೂಪಾಯಿ. ಇದನ್ನೇ ಫ್ರೀಟ್ ಈಕ್ವಲೈಜೇಷನ್ ಸ್ಕೀಮ್ ಅಂತ ಹೇಳಿ ನೆಹರು ತಂದರು. ಯಾಕೆಂದರೆ ಭಾರತದ ಎಲ್ಲ ಭಾಗಗಳು ಬೆಳಿಬೇಕು. ಯಾವುದು ಐರನ್ ಓರು, ರಿಚ್ ಐರನ್ ಓರ್ ಇರುತ್ತೆ ಇರೋದು, ಕಬ್ಬಿಣದ ಅದಿರು ಜಾಸ್ತಿ ಇರುವಂಥ ಈ ಒರಿಸ್ಸಾದಲ್ಲಿ ಐರನ್ ಓರನ್ನು ತೆಗಿತಾರೆ. ಆ ಐರನ್ ಓರು ಇದೇ ಬಳ್ಳಾರಿನಲ್ಲಿ ಜಿಂದಾಲ್ ಪ್ಲಾಂಟಿಗೆ ಬರ್ತಾ ಇಲ್ವಾ? ನಮ್ಮಲ್ಲೂ ಇದೆ, ಆದ್ರೂ ಬರ್ತಾ ಇಲ್ವಾ ಅಲ್ಲಿಗೆ? ನಿಮ್ಮ ಇಂಡಸ್ಟ್ರಿ ರನ್ ಆಗಬೇಕು ಅಂತ ಹೇಳಿದರೆ ಕಲ್ಲಿದ್ದಲು ಬೇಡವಾ? ಆ ಕಲ್ಲಿದ್ದಲು ಕೊಡ್ತಾ ಇರುವಂಥ ರಾಜ್ಯಗಳು ಯಾವುವು? ಎಲ್ಲವೂ ಕೂಡ ಈ ಕಡೆ ಇರುವಂತಹ ಈಸ್ಟರ್ನ್ ಸ್ಟೇಟಲ್ಲಿ ಕೊಟ್ಟಿರುವಂಥದ್ದು. ಪೂರ್ವೋತ್ತರ ರಾಜ್ಯಗಳೇ ಯಾವ್ದು ಅಲ್ಲಿಂದ ಬಂದಿದೆ. ಆ ರಾಜ್ಯಗಳಿಗೆ ಆವತ್ತು ಅನ್ಯಾಯ ಆಗಲಿಲ್ವ? ಹಾಗಾದರೆ ನೀವು ಅಲ್ಲಿಗೆ ಸಿಗೋಂಥ ಬೆಲೆಗೆ ಎಲ್ಲ ಕಡೆಗೂ ತಲುಪಿಸ್ತೀರಿ ಅಂತ ಹೇಳಿದರೆ ಫ್ರೀಟ್ ಈಕ್ವಲೈಜೇಷನ್ ಸ್ಕೀಮ್ ಪ್ರಕಾರ ಅಲ್ಲಿ ಕೊಟ್ಟರೆ 1992ವರೆಗೂ ಕೂಡ ಸುಮಾರು 37-38 ವರ್ಷಗಳ ಕಾಲ ಅದೇ ಸ್ಕೀಮ್ ಇತ್ತು. ಅದರಲ್ಲಿ ನಮ್ಮ ಸ್ಟೇಟ್ಗಳಿಗೂ ಲಾಭ ಆಗಿದೆ. ಹಾಗೆಯೇ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಹಾರಾಜರ ಕೊಡುಗೆ ಭಾಳ ದೊಡ್ಡದಿದೆ. ಆದರೆ ಅದ್ರ ಜೊತೆಗೆ ಆ ಕಾಲದಲ್ಲಿ ಚೈನಾ ಥ್ರೆಟ್ ಇತ್ತು, ಪಾಕಿಸ್ತಾನ ಥ್ರೆಟ್ ಇತ್ತು. ಮೇಜರ್ ಇಂಡಸ್ಟ್ರಿಗಳೆಲ್ಲ ಸೌತ್ ಇಂಡಿಯಾದಲ್ಲಿ ಬಂತು, ಮೇಜರ್ ಇನ್ಸ್ಟಾಲೇಷನ್ಸ್ ಬಂತು. ಇವತ್ತು ನಮ್ಮಲ್ಲಿ ಒಂದು HAL ಹೈಯೆಸ್ಟ್ ಕಾಂಟ್ರಾಕ್ಟ್, ಗೌರ್ಮೆಂಟ್ ಕಾಂಟ್ರಾಕ್ಟನ್ನು ಹೆಂಗೆ ಕೊಟ್ಟರು? HAL ಅಲ್ಲಿತ್ತು, ಹಿಂದೂಸ್ತಾನ್ ಏರ್ಕ್ರಾಫ್ಟ್ ರಿಪೇರ್ ಫ್ಯಾಕ್ಟ್ರಿ ಅಂತ ಇತ್ತು, ವಿಶ್ವೇಶ್ವರಯ್ಯನವ್ರ ಕಾಲದಲ್ಲೇ ಥರ ಕೊಟ್ಟಿದ್ರು ಅದನ್ನು. ಆದರೆ ಆ HALಗೆ ಇಷ್ಟು ಕಾಂಟ್ರಾಕ್ಟ್ಸ್ ಯಾಕೆ ಸಿಕ್ತು? ಅಲ್ಲಿ ಇತ್ತು HAL, ಆದರೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ವಾ? ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಯಿಂದ ಕೊಡಲಿಲ್ವಾ? ಅದರಲ್ಲಿ ಎಲ್ಲರ ದುಡ್ಡು ಇರ್ತದೆ. ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟನ್ನು ಬೈ ಮಾಡಬೇಕು ಅಂದರೆ ಎಲ್ಲರ ದುಡ್ಡು ಇರುತ್ತೆ. ಹಾಗೆ ಅಲ್ಲಿ ಕೊಟ್ಟರು. BHEL ಬಂತು, ಬೆಮೆಲ್ ಬಂತು, ITI ಬಂತು. ಇವು ಅಷ್ಟು ಫ್ಯಾಕ್ಟ್ರಿಗಳೇನಿದೆಯಲ್ಲ, ಬೆಂಗಳೂರಿನಲ್ಲಿರುವಂಥ ಫ್ಯಾಕ್ಟ್ರಿಗಳಿಂದಲೇ ಬೆಂಗಳೂರು ಫೇಮಸ್ ಆಗಿದ್ದು. ಆನಂತರ ಇಸ್ರೋ, DRDO ಬಂದಾದಮೇಲೆ ಸಾಫ್ಟ್ವೇರ್ ಇಂಡಸ್ಟ್ರಿ ಇದಕ್ಕೆಲ್ಲ ಒತ್ತು ಸಿಕ್ತು. ಬೆಂಗಳೂರು ಚೆನ್ನಾಗಿ ಬೆಳೆದಿದೆ. ಆದರೆ ಬೆಂಗಳೂರಿಗೆ ನೀವೊಂದು ತಿಳ್ಕೊಳ್ಳಿ, ಬೆಂಗಳೂರಿನಲ್ಲಿ ಇಷ್ಟು ರೆವಿನ್ಯೂ ಬರ್ತಾ ಇದೆಯಲ್ಲ, ಬೆಂಗಳೂರಿಗೆ ನಮ್ಮ ಕೊಡಗಿನವ್ರು ನೀರು ಕೊಡ್ತಾರೆ. ಕಾವೇರಿ ತಾಯಿ ಹುಟ್ಟೋದಕ್ಕೆ ನಮ್ಮ ಕೊಡಗಿನವರು ನಮಗೇನು ಕೊಡ್ತಾಯಿದ್ದೀರಿ ಅಂತ ವಾಪಸ್ ಕೇಳಿದರು. ನಮಗೆ ವರ್ಷಕ್ಕೆ ಒಂದು ಸರಿ ರೋಡ್ ಮೇಂಟೆನೆನ್ಸ್ ಮಾಡೋದಕ್ಕೆ ಟಾರ್ ಕಿತ್ತೋಗಿರೋ ಟಾರು, ಮಳೆನಲ್ಲಿ ಹೆವಿ ರೈನ್ಫಾಲಲ್ಲಿ ಟಾರ್ ಕಿತ್ತೋಗುತ್ತೆ, ಒಂದು ಪರ್ಮನೆಂಟಾಗಿ ಅನುದಾನವನ್ನು ಬಜೆಟಲ್ಲಿ ಫಿಕ್ಸ್ ಮಾಡಿದ್ರು. ಕೊಟ್ರಾ ಸರ್ ನೀವು? ಆಯಿತು, ನೀವು ಹೇಳ್ತೀರಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.